ಒಂದು ಕಾಂಟ್ರವರ್ಸಿ ಆಗಿತ್ತು. ಆ ಕಾಂಟ್ರವರ್ಸಿಯಲ್ಲಿ ಹಸೀನಾ ಖಾನಮ್ ಮತ್ತು ಇವ್ರದ್ದು CM ಶಾಬಾಜ್ ಖಾನ್ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಇವ್ರ ಮಧ್ಯೆ ಇವರು ಅವ್ರ ಪಾರ್ಟಿಯಲ್ಲಿ ಇರ್ತಾರೆ. ಅದು ಏನೋ ಅವ್ರ ಮಧ್ಯದಲ್ಲಿ ಭಿನ್ನ ಅಭಿಪ್ರಾಯ ಆಗಿ ಏನೋ ಒಂದು ಜಗಳ ಆಗಿರುತ್ತೆ. ಸೊ ಆ ಜಗಳ ಆಗಿದ್ದಾಗ ಆ CM ಶಾಬಾಜ್ ಖಾನ್ ಅವರು ಇವರು ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಹಲ್ಲೆ ಮಾಡಿ ಅವ್ರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅದಾದ್ಮೇಲೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ರಿಟರ್ನ್ ಸ್ಟೇಟ್ಮೆಂಟು. ಆ ರಿಟರ್ನ್ ಸ್ಟೇಟ್ಮೆಂಟ್ ನಾವು ಮೀಡಿಯಾದಲ್ಲಿ ಹಾಕ್ತೀವಿ. ಮತ್ತು ಮೀಡಿಯಾದಲ್ಲಿ ನಾನು ಹೇಳ್ತೀನಿ ಏನಂದ್ರೆ, ಇವರು ಬಂದು ಒಂದು ಪಿಂಪ್ ಕೆಲಸ ಮಾಡ್ತವ್ರೆ, ಇವರು ಬಂದು ಒಂದು ವೇಶ್ಯವಾಟಿಕೆ ದಂಧೆಯನ್ನು ನಡೆಸವ್ರೆ ಅಂತ. ಇವಾಗ ಆ ಆರೋಪವನ್ನು ಅದು ಲಿಖಿತ ಮುಖಾಂತರ ನಾನು ಪಡೆದಿರ್ತೀನಿ. ನಾನು ಒಬ್ಬ ಅಡ್ವೊಕೇಟ್ ಆಗಿ ನನಗೆ ಏನು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೋ ಅದ್ರ ಬಗ್ಗೆನೇ ನಾನು ಮಾತಾಡಿದ್ದೀನಿ. ಅದು ಬಿಟ್ಟು ನಾನು ಬೇರೆ ಏನೋ ಅಶಬ್ದವನ್ನು ನಾನು ಮಾತಾಡಿಲ್ಲ. ಸೊ ಇವ್ರಿಗೆ ಏನಾಗುತ್ತೆ, ಇವ್ರಿಗೆ ಅವ್ರ ಸೆಂಟಿಮೆಂಟ್ಸ್ ಹರ್ಟ್ ಆಗುತ್ತೆ. ಏನು ನನಗೆ ಬಂದು ಪಿಂಪ್ ಅಂತ ಹೇಳ್ಬಿಟ್ರು, ನನಗೆ ಒಂದು ಪ್ರಾಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ರು. ನಾನು ಆ ಥರ ಏನೂ ಮಾಡ್ತಾ ಇಲ್ಲ. ನಮ್ಮ ಉರ್ದು ಅಲ್ಲಿ ಒಂದು ಮಾತು ಹೇಳ್ತಾರೆ, ಏನಂದರೆ ಪಾಕ್ ದಾಮನ್ ಅಂದರೆ ನಾನು ಒಬ್ಬ ಒಳ್ಳೆ ಮಹಿಳೆ, ನಾನು ಆ ಥರ ಯಾವುದು ದಂಧೆಗಳನ್ನು ನಡೆಸ್ತಾ ಇಲ್ಲ ಅಂತ ನಾನು ಹೇಳಿರ್ತೀನಿ. ಆಗಲೂ ನಾನು ಇವ್ರಿಗೆ ವಿಡಿಯೋ ಅಲ್ಲಿನೂ ನನಗೆ ಫುಲ್ ಡೀಟೇಲ್ಸ್ ಗೊತ್ತಾದ್ಮೇಲೆ ವಿಡಿಯೋ ಅಲ್ಲಿ ಇವ್ರಿಗೆ ಹೇಳ್ತೀನಿ, ಇಲ್ಲ ಮೇಡಮ್ ನನಗೆ ಇಲ್ಲಿ ಮಿಸ್ಇನ್ಫಾರ್ಮೇಶನ್ ಇತ್ತು, ನನಗೆ ಇಲ್ಲಿ ಮಿಸ್ಗೈಡ್ ಮಾಡಿದ್ದಾರೆ. ಆ ಮಿಸ್ಗೈಡ್ಗೋಸ್ಕರ ನಾನು ಅದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಅದು ನಂದು ಪರ್ಸನಲ್ ಸ್ಟೇಟ್ಮೆಂಟ್ ಇಲ್ಲ ಅಂತ ನಾನು ಹೇಳಿದ್ದೀನಿ. ಅದು ಹೇಳಿ ಅವ್ರಿಗೆ ನಾನು ಸಾರಿನೂ ಹೇಳಿರ್ತೀನಿ. ಏನ್ ಮೇಡಮ್, ಅವ್ರಿಗೆ ಕ್ಷಮೆಯನ್ನು ಯಾಚಿಸಿರ್ತೀನಿ ಮತ್ತು ಕ್ಷಮೆಯನ್ನು ಯಾಚಿಸಿರ್ತೀನಿ. ಸೊ ಅವ್ರಿಗೆ ಎಲ್ಲೋ ಒಂದು ಮಾತು ಹೇಳ್ತೀನಿ, ಏನಂದ್ರೆ ಸರ್ ನೀವು ಮೀಡಿಯಲ್ಲಿ ಹೇಳಿದ್ರು, ಈ ತರ ಎಲ್ಲರ ಮುಂದ್ಗಡೆ ಹೇಳಿದ್ರು ಸ್ಟೇಟ್ಮೆಂಟ್ ಅಂತ, ಅದಕ್ಕೆ ನೀವು ಮೀಡಿಯಾಗೆ ಯಾವಾಗ ಕರೀತೀರಾ ಅಂತ ಅವ್ರಿಗೆ ಕೇಳ್ತಾರೆ. ಸೊ ಇವತ್ತು ನಿಮ್ಗೆಲ್ಲ ಕರೆಯೋಕ್ಕೆ ಕಾರಣ ಏನಂದ್ರೆ, ಒಂದು ಕ್ಲಾರಿಟಿ ಕೊಡೋಕ್ಕೆ ಈ ತರ ಆಗಿದೆ. ಒಂದು ಹಸೀನಾ ಖಾನಮ್ ಅಂತ, ಅವ್ರಿಗೆ ಪಾಪ ಮೀಡಿಯಾ ಅಲ್ಲಿ ಎಲ್ಲ ಲೇಡಿ ಡಾನ್, ಹಸೀನಾ ಖಾನ್ ಕ್ವೀನ್ ಅಂತ ಅವ್ರ ಹೆಸರು ರಿಯಲ್ ಬಂದ್ಬಿಟ್ಟು ಖಾನ್ ಕ್ವೀನ್ ಅಂತ, ಖಾನ್ ಕ್ವೀನ್ ಮತ್ತು ಹಸೀನಾ ಖಾನ್ ಅಂತ ಅವ್ರ ಒರಿಜಿನಲ್ ಹೆಸರು ಬಂದು ಹಸೀನಾ ಖಾನ್. ಆದ್ರೆ ಅವ್ರಿಗೆ ಮೀಡಿಯಾ ಅಲ್ಲಿ ಒಬ್ಬ ಡಾನ್ ಅಂತ, ಲೇಡಿ ಡಾನ್ ಹಸೀನಾ ಅಂತ ಕರೀತಾರೆ. ಅದು ಬಹಳ ತಪ್ಪು. ಯಾಕಂದ್ರೆ ತಾವೆಲ್ಲ ನೋಡ್ತಾ ಇದ್ದೀರಾ, ಯಾವ ಆಂಗಲ್ ಇಂದಾನು ಅವರು ಒಂದು ಲೇಡಿ ಡಾನ್ ತರ ಇಲ್ಲ. ಪಾಪ ಆ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಸೊ ಇದಕ್ಕೆ ಅವನ್ನು ಬಗೆಹರಿಸಕ್ಕೆ ನಾವು ಇವಾಗ ಪ್ರಯತ್ನ ಪಡ್ತಾ ಇದ್ದೀವಿ. ಆರ್.ಕೆ. ಶಾಬಾಜ್ ಅಂತ ಹೇಳಿ, ಆರ್.ಕೆ. ಶಾಬಾಜ್ ನನ್ನ ಮೇಲೆ ಎಲಿಗೇಷನ್ಸ್ ಎಲ್ಲ ಹಾಕಿದ್ರು. ಅದು ಫುಲ್ ಮೀಡಿಯಾ ಒಳಗಡೆನೆ ಹಾಕಿದ್ರು, ಅದೆಲ್ಲ ಸುಳ್ಳು. CM ಶಾಬಾಜ್ನು ಏನೇನು ಹೇಳಿದ್ದಾರೆ ಅದನ್ನು ಸುಳ್ಳು, ಆರ್.ಕೆ. ಶಾಬಾಜ್ನು ಏನು ಹೇಳಿದ್ದಾರೆ ಅದನ್ನು ಸುಳ್ಳು. ನಾನು ಕೌಂಟರ್ FIR ಮಾಡಿದ್ದೀನಿ, ಇನ್ನು ಅದ್ರ ಏನೂ ಆಗಿಲ್ಲ. ಅದ್ಮೇಲೆ ಆಕ್ಷನ್ ಆಗಬೇಕು ಅಷ್ಟೇ. ಯಾಕೆಂದರೆ ಒಂದು ಹುಡುಗಿ ಮೇಲೆ ಎಲಿಗೇಷನ್ ಹಾಕಬೇಕು ಅಂತ ಅವ್ರಿಗೆ ಒಂದು ಬಾಯಿನಲ್ಲಿ ಹೇಳೋಕ್ಕೆ ತುಂಬ ಈಸಿ ಇರುತ್ತೆ. ಅದು ಯಾರ ಮೇಲೆ ಅದು ಎಲ್ಲ ನಡೆಯುತ್ತೆ, ಅವ್ರಿಗೆ ಏನು ಕಷ್ಟ ಆಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ. ನನ್ನ ಜಾಗನಲ್ಲಿ ಬೇರೆ ಹುಡುಗಿ ಇದ್ರೆ ಅದು ಸೆತ್ ಹೋಗ್ಬಿಡ್ತಾ ಇತ್ತೆ, ಇಷ್ಟು ಫೇಸ್ ಮಾಡ್ತಾ ಇದ್ದಿಲ್ಲ. ಆದರೆ ನಾನಂತ ಇಷ್ಟು ಫೇಸ್ ಮಾಡಿದ್ದೀನಿ. ಆದರೆ ಈ ಥರ ಯಾರಿಗೇನು ಎಲಿಗೇಷನ್ ಫೇಕ್ ಎಲಿಗೇಷನ್ ಹಾಕೋಕ್ಕೆ ಹೋಗಬೇಡಿ ಜನತಾಗೆ ನಾನು ಅದೇ ಹೇಳ್ತೀನಿ. ಇದೆಲ್ಲ ಏನಿದೆ ಎಲ್ಲ ಫೇಕ್, ಅವರೇ ಹೇಳ್ತಾ ಇದ್ದಾರೆ. ಅವ್ರಿಗೆ ಅವ್ರ CM ಶಾಬಾಜ್ ಒಂದು ಹುಡುಗಿಗೆ ಕೈಯಿಂದ ಹೊಡೆದಿದ್ದಾರೆ, ಕಾಲಿಂದ ಹೊಡೆದಿದ್ದಾರೆ, ಎಲ್ಲ ಹೊಡೆದ್ಬಿಟ್ಟು ನಾನು ಏನು ಮಾಡಿಲ್ಲ, ದಾವಣಗೆರೆನಲ್ಲಿ ನನಗೆ ಅಟ್ಯಾಕ್ ಆಗಿರೋದು ಅಂತ ಸುಳ್ಳು ಅವ್ರು ಹೇಳ್ತಾ ಇರೋದು. ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ನೂ ಕೊಟ್ಟಿದ್ದೀನಿ, FIRನೂ ಮಾಡಿದ್ದೀನಿ. ಇನ್ನೂ ಅದು ಏನೂ ಆಪ್ಷನ್ ಆಗಿಲ್ಲ. ಇನ್ನು ಮುಂದೆ ಏನಾಗುತ್ತೆ ನೋಡೋಣ. ನಾನು ಲೀಗಲಿ ಎಲ್ಲ ಹೋಗ್ತಾ ಇದ್ದೀನಿ, ನಾನು ಇಲ್ಲಿಗಲ್ ಏನೂ ಹೋಗ್ತಾ ಇಲ್ಲ. ಅವ್ರ ಕಡೆಯಿಂದ ನನಗೆ ಕಾಲ್ಸ್ ತುಂಬ ನನಗೆ ಬರ್ತಾ ಇದೆ, ನಿಮ್ಮ ಇದು ಸಲೂನ್ ಎದ್ಬಿಡ್ತೀನಿ ಅದು ಇದು ಅಂತ. ಅದಕ್ಕೆ ಸಾಕ್ಷಿ ಬಂದ್ಬಿಟ್ಟು ಇಲ್ಲಿದ್ದಾರೆ. ಅಲ್ಲಿ ಏನು ಜಗಳ ಆಗಿದ್ರು ಆ ಜಗಳನಲ್ಲಿ ಇವ್ರು ಇದ್ರು. ಅವ್ರು ಯಾವ ಥರ ಹೊಡೆದಿದ್ದಾರೆ, ಹೊಡೆಯೋಕ್ಕೆ ಬಂದರು. ನನ್ನ ಜೊತೆಯಲ್ಲಿ ನನ್ನ ಒಂದು ಸ್ನೇಹಿತರೆ ಇದ್ದರು, ನನ್ನ ಜೊತೆಯಲ್ಲಿ ಅವರು ನನ್ನ ಫ್ರೆಂಡು. ಅವ್ರಿಗೆ ಹೊಡೆದ್ರು ಅವ್ರು ಫಸ್ಟು. ಆಮೇಲೆ ನಾವು ಅವ್ರಿಗೆ ಸೆಲ್ಫ್ ಡಿಫೆಂಡ್ನಲ್ಲಿ ಇವ್ರ ಸಾಕ್ಷಿ ಅದರಲ್ಲಿ ಇದ್ದಾರೆ. ಇವ್ರಿಗೆ ನಾನು ಹೇಳ್ತೀನಿ ಎರಡು ಮಾತು. ಅವತ್ತಿನ ದಿವಸ 21ನೇ ತಾರೀಕು ಅವ್ನ ಬರ್ತಡೇ ದಿವಸ ನಾವು 4 ಜನ ಅವ್ರ ಸ್ನೇಹಿತರು ಅವ್ರ ಗಾಡಿ ಜೊತೆಯಲ್ಲಿ ಇದ್ರು, ಕಾರಲ್ಲಿ ಬಂದ್ವಿ. ಆವಾಗ ಮೇಡಮ್ ಫೋನ್ ಮಾಡಿದ್ರು ಅವತ್ತು, ಏನಪ್ಪ ನನ್ನ ಬಗ್ಗೆ ಈ ಥರ ನೀನು ವೀಡಿಯೋಸ್ ಮಾಡಿದ್ಯಲ್ಲ, ಏನು ವಿಷಯ ಏನಂತ ಮೇಡಮ್ ರಿಕ್ವೆಸ್ಟ್ ಆಗಿ ಕೇಳಿದ್ದಾರೆ. ಅವ್ರಿಬ್ರದ್ದು ಏನೋ ಮಾತುಕತೆ ಫೋನಲ್ಲಿ ನಡೆದಿದೆ. ಆಮೇಲೆ ಮೇಡಮ್ ಅವತ್ತು ದಿವಸ ನನಗೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಪ್ಪ, ನಾನು ಬಂದು ಮೀಟ್ ಮಾಡಬೇಕು ನಿಮಗೆ. ಇಲ್ಲ ನಾವು ಸ್ವಲ್ಪ ಯಾವುದೋ ಪಾರ್ಟಿಗೆ ಹೋಗಿದ್ವಿ ಸರ್, ಪಾರ್ಟಿಗೆ ಹೋಗಿದ್ವಿ ಮೇಡಮ್, ನಾವು ಯಾವುದೋ ಇವತ್ತು ಬರ್ತಡೇ ಇದೆ, ಇಲ್ಲ ನಮ್ಮ ಮನೆ ಹತ್ರ ಹೋಗ್ತೀವಿ, ನೀವು ಬಂದಿಲ್ಲ ಅಂದರೆ ನನ್ನ ಮನೆ ಹತ್ರ ಹೋಗ್ತೀವಿ. ಆ ಮನೆ ಹತ್ರ ಹೋಗಿದ್ದಾರೆ ಅವರು.
ಮನೆ ಹತ್ರ ಹೋಗಿ ಅವ್ರ ಅಮ್ಮ ಅಪ್ಪಗೆ ಮಾತಾಡಿದ್ದಾರೆ, ಎಲ್ಲಿ ಕರಿ ನಿಮ್ಮ ಮಗನಿಗೆ, ಏನಿದೆ ಅದು ಮಾತಾಡೋಣ, ಏನು ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ. ಆಮೇಲೆ ಅವತ್ತು ದಿವಸ ಫೋನ್ ಬಂತು, ತಿರ್ಗಾ ಮೇಡಮ್ ಫೋನ್ ಮಾಡಿದ್ರು. ಫೋನ್ ನಾವು ಜೊತೆಲಿದ್ವಿ, ಹೋದ್ವಿ ಆ A2B ಹತ್ರ BTM ಲೇಔಟ್ ಅಲ್ಲೆಲ್ಲ ಹೋದ್ವಿ. ಏನೋ ಮಾತುಕತೆ ನಡೆದಿತ್ತು. ಆ ಕೋಪದಲ್ಲಿ ಅವನಿಗೂ ಇವರು ಮೇಡಮ್ ಏನೋ ಹೇಳ್ಬಿಟ್ಟಿದ್ರು. ಕೋಪದಲ್ಲಿ ಅವನು ಒಂದು ಮೇಡಮ್ಗೆ ಫಸ್ಟ್ ಕೈ ಎದ್ಬಿಟ್ಟ. ಆಮೇಲೆ ಇವರು ನಮ್ಮ ಫ್ರೆಂಡ್ಗೆ ಹೊಡಿತಿದಾರಲ್ಲ ಅಂತ ಮೇಡಮ್ ಹೋಗಿ ಸೆಲ್ಫ್ ಡಿಫೆನ್ಸಲ್ಲಿ ಏನೋ ಹೆಚ್ಚು ಕಡಿಮೆ ಅಷ್ಟೇನೋ ಜಗಳ ಆಗಿಲ್ಲ. ಅದು ಸುಳ್ಳು ಪುಟ್ಟು ಏನೋ ಅಲಿಗೇಷನ್ಸ್ ಮಾಡಿ, ಆಮೇಲೆ ನಮ್ಮ ಇವ್ರಿಗೂ ಏನೋ ಗೊತ್ತಿಲ್ಲ, ನಮ್ಮ RK ಶಾಬಾಜ್ ಅವ್ರಿಗೂ ಏನೂ ಗೊತ್ತಿರಲಿಲ್ಲ, ಅವರು ಯಾರೋ ಇಂಟಿಮೇಷನ್ ರಾಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಆಮೇಲೆ ಅವ್ರ ಬೇಸ್ ಮೇಲೆ ಅವರು ಮಾತಾಡ್ಬಿಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಏನು ವಿಷಯ ಅಂತ. ವಿಷಯ ಗೊತ್ತಾದ್ಮೇಲೆ ಮೇಡಮ್ ಹತ್ರ ಹೋಗಿ, ಇಲ್ಲ ಮೇಡಮ್ ನನಗೂ ಯಾರೋ ಹೇಳ್ಬಿಟ್ಟಿದ್ರು, ಆ ಥರ ಏನೂ ಇರಲಿಲ್ಲ, ನನಗೂ ಯಾರೋ ಸುಳ್ಳು ಪುಟ್ಟು ಏನೋ ಹೇಳ್ಬಿಟ್ಟಿದ್ರು, ಅದಕ್ಕೆ ನನಗೆ ಈ ಥರ ಯಾರೋ, ನಾನು ಒಂದು ಸಮಾಜ ಸೇವಕ, ಅದೇನೋ ತಪ್ಪು ನಡೀತಿದೆ ಅಂತ ನಾನು ಆ ಮಾತಿನ ಮೇಲೆ ನಿಮಗೆ ಮಾತಾಡಿದೆ. ಆದರೆ ನಾನು ಪ್ರೂಫ್ ಮಾಡಿದ್ದೀನಿ, ಆ ಥರ ನಿಮ್ಗೆ ಏನೂ ಇಲ್ಲ, ನಿಮ್ಮದು ಯಾವುದೋ ಪಾರ್ಲರಲ್ಲಿ ಏನೋ ಆ ಥರ ಅಲಿಗೇಷನ್ಸ್ ಏನೂ ಇಲ್ಲ, ಸುಳ್ಳು ಪುಳ್ಳು ಹೇಳಿ ನನಗೆ ತಲೆಯಲ್ಲಿ ಮೈಂಡು ಮ್ಯಾನಿಪುಲೇಟ್ ಮಾಡಿದ್ರು ಅಂತ ಹೇಳಿದ್ದಾರೆ ಅಷ್ಟೇ ಸರ್. ಬೇರೆ ನನ್ನ ಹೆಸರು ಸಮೀರ್ ಅಂತ.